ಜನವಾರ್ತೆಗಳಿಗೆ ಸ್ವಾಗತ. ನಾನು ಸಂಧ್ಯಾ ಸಂತೋಷ್. ಇಂದಿನ ಮುಖ್ಯಾಂಶಗಳು: ಆರೋಗ್ಯಕರ ಸಮಾಜಕ್ಕೆ ಶುಶ್ರೂಷಕರ ಪಾತ್ರ ದೊಡ್ಡದೆಂದ ಆದಿಚುಂಚನಗಿರಿ ವಿಶ್ವವಿದ್ಯಾಲಯದ ಕುಲಪತಿ ಎಂಎ ಶೇಖರ್ ಹೇಳಿಕೆ. ಪಟ್ಟಣದ ನಾಗೇಶ್ ನರ್ಸಿಂಗ್ ಕಾಲೇಜಿನ ದೀಪ ಪ್ರಜ್ವಲನ ಕಾರ್ಯಕ್ರಮದಲ್ಲಿ ಹೇಳಿಕೆ. ತಾಲೂಕಿನ ನುಗ್ಗೇಹಳ್ಳಿಯಲ್ಲಿನ ಶ್ರೀ ಚಂದ್ರಮೌಳೇಶ್ವರ ದೇವಾಲಯದ ಬಳಿಯ ಸಮುದಾಯ ಭವನದ ಆಧುನೀಕರಣಕ್ಕೆ ಅನುದಾನದ ಭರವಸೆ ನೀಡಿದ ಶಾಸಕ ಸಿ ಬಾಲಕೃಷ್ಣರವರು ದೇವಾಲಯದ ಜೀರ್ಣೋದ್ಧಾರ ಕಾರ್ಯದಲ್ಲಿ ಭಾಗಿಯಾಗಿ ಹೇಳಿಕೆ. ಜಾತಿ ಜನಗಣತಿ ನಡೆಸಿ ಕಪಾಟಿನಲ್ಲಿಟ್ಟ ಸರ್ಕಾರ, ಬಿಡುಗಡೆಗೆ ಧೈರ್ಯವಿಲ್ಲದ ಸರ್ಕಾರಗಳಿಂದ ದಲಿತರನ್ನ ಮತಕ್ಕಷ್ಟೇ ಬಳಕೆ ಎಂದ ನಟ ಅಹಿಂಸಾ ಚೇತನ್ ಬಾಗೂರಿನಲ್ಲಿ ನಡೆದ ದಲಿತ ಜಾಗೃತಿ ಸಮಾವೇಶದಲ್ಲಿ ಭಾಗಿಯಾಗಿ ಹೇಳಿಕೆ. ತಾಲೂಕಿನಲ್ಲಿ ಪತ್ರಿಕಾ ವಿತರಕರ ಒಕ್ಕೂಟದ ಜಿಲ್ಲಾ ಸಮ್ಮೇಳನ, ಶ್ರೀ ಕ್ಷೇತ್ರ ಶ್ರವಣಬೆಳಗೊಳದಲ್ಲಿನ ಜೈನ ಮಠದಲ್ಲಿ ಸಮ್ಮೇಳನದ ಲಾಂಛನ ಬಿಡುಗಡೆ ಸಮಾರಂಭ. ವಾರ್ತೆಗಳ ವಿವರ. ಆರೋಗ್ಯಕರ ಸಮಾಜದ ನಿರ್ಮಾಣದಲ್ಲಿ ಶುಶ್ರೂಷಕರು ನಿರ್ಣಾಯಕ. ಅವರು ಆರೈಕೆದಾರರಾಗಿ ಸಲ್ಲಿಸುವ ಪಾತ್ರ ಅಮೂಲ್ಯವಾಗಿದೆ ಎಂದು ಆದಿಚುಂಚನಗಿರಿ ವಿಶ್ವವಿದ್ಯಾಲಯದ ಉಪಕುಲಪತಿಗಳಾದ ಎಂಎ ಶೇಖರ್ ತಿಳಿಸಿದರು. ಪಟ್ಟಣದ ಜ್ಞಾನಸಾಗರ ವಿದ್ಯಾಸಂಸ್ಥೆಯ ಆವರಣದಲ್ಲಿ ನಾಗೇಶ್ ಸಮೂಹ ಶಿಕ್ಷಣ ಸಂಸ್ಥೆಗಳು, ನಾಗೇಶ್ ಆರೋಗ್ಯ ಮತ್ತು ಅರೆವೈದ್ಯಕೀಯ ವಿಜ್ಞಾನ ಮಹಾವಿದ್ಯಾಲಯದಲ್ಲಿ ಶನಿವಾರ ಆಯೋಜಿಸಲಾಗಿದ್ದ ಬಿಎಸ್ಸಿ ನರ್ಸಿಂಗ್, ಜಿಎನ್ಎಂ ಹಾಗೂ ಅರೆವೈದ್ಯಕೀಯ ವಿದ್ಯಾರ್ಥಿಗಳ ದೀಪ ಪ್ರಜ್ವಲನ ಮತ್ತು ಪ್ರತಿಜ್ಞಾವಿಧಿ ಸ್ವೀಕಾರ ಸಮಾರಂಭವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಶುಶ್ರೂಷಕರ ಹುದ್ದೆ ಪವಿತ್ರವಾದದ್ದು. ಯಾವುದೇ ವೈದ್ಯರುಗಳು ಒಂದು ಜೀವವನ್ನು ಉಳಿಸುವ ಕಾರ್ಯ ಮಾಡುವ ಸಂದರ್ಭದಲ್ಲಿ ಶುಶ್ರೂಷಕರು ಉತ್ತಮ ಸಹಾಯಕರಾಗಿ ಕೆಲಸ ಮಾಡಬೇಕಾಗಿದೆ. ಶುಶ್ರೂಷಕರು ಶಾಲೆಯ ವಿದ್ಯಾರ್ಥಿಗಳು ನೈಟಿಂಗೇಲ್ ತರ ಸೇವೆ ಮಾಡಬೇಕು. ಅವರ ಹುದ್ದೆಯವರಿಗೆ ತಾಯ್ತನ, ಕರುಣೆ, ಮಮತೆ, ಸಹನೆ ಮತ್ತು ತಾಳ್ಮೆ ಎಲ್ಲರಲ್ಲೂ ಇರಬೇಕು. ಎಲ್ಲ ರೋಗಿಗಳನ್ನು ತಾಳ್ಮೆಯಿಂದ ಪರಿಶೀಲಿಸಿ ಜೀವ ಉಳಿಸುವ ಕೆಲಸ ಮಾಡಬೇಕು. ವೃತ್ತಿಯಲ್ಲಿ ಮುಖ್ಯವಾಗಿ ನಿಸ್ವಾರ್ಥ ಸೇವೆಯ ಮನೋಭಾವ ಬರಬೇಕಾಗಿದೆ. ರೋಗಿಯ ಚಿಕಿತ್ಸೆಯಲ್ಲಿ ಅರೆ ವೈದ್ಯಕೀಯ ಸಿಬ್ಬಂದಿಯು ಮುಖ್ಯವಾದ ಪಾತ್ರ ವಹಿಸುತ್ತಾರೆ. ಇಂದು ವೈದ್ಯರು ಹಾಗೂ ಅರೆವೈದ್ಯಕೀಯ ಸಿಬ್ಬಂದಿ ಒಂದು ತಂಡವಾದರೆ ಕೆಲಸ ಸುಲಭವಾಗಿ ನಿರ್ವಹಿಸಿದಂತಾಗುತ್ತದೆ. ಅರೆವೈದ್ಯಕೀಯ ವೃತ್ತಿ ಶಿಕ್ಷಣವನ್ನು ಪಡೆದು ವೈದ್ಯಕೀಯ ತಂಡದ ಒಂದು ಭಾಗವಾಗಿ ಕೆಲಸ ನಿರ್ವಹಿಸಬಹುದೆಂದು ತಿಳಿಸಿದರು. ಒಂದು ವಾರದಲ್ಲಿ ಚೆನ್ನಾಗಿ ಹಿಸ್ಟ್ರಿ ಓದಿ. ಯಾವುದು? ಕ್ರೈಮಿಯನ್ ವಾರ್ ಬಿಟ್ವೀನ್ ರಷ್ಯಾ ಅಂಡ್ ಮೆನಿ ಅದರ್ ಪೀಪಲ್. ರಷ್ಯಾ ಅಂಡ್ ಟರ್ಕಿ ಎತ್ತುವಾಗ ಅವರಿಬ್ರು ಕ್ರೈಮಿಯಾ ನಮ್ದು ಅಂತ ಗಲಾಟೆ ಶುರು ಮಾಡಿದ್ರು. ಅದೇನಾದ್ರೂ ಮಾಡಿ ರಷ್ಯಾದಿಂದ ತಪ್ಪಿಸ್ಕೋಬೇಕು ಅಂತ ಬ್ರಿಟನ್, ಫ್ರಾನ್ಸ್, all those people joined Turkey. ಆವಾಗ Florence Nightingale was a nurse. What did she do? She brought in hygiene and saved thousands of lives. Blood wounds. It was because of infections. ಇದನ್ನ ಅರ್ಥ ಮಾಡ್ಕೊಳ್ಳಿ. So ಮೂರನೇ ಕಾನ್ಸೆಪ್ಟ್ ಆಫ್ a nurse is to keep hygiene of the people in and around you. ಮಾಡ್ತೀರಾ? ಹೈಜೀನ್ ಅನ್ನೋದನ್ನ ನಿಮಗೆ ಹೇಳ್ಕೊಡ್ತಾರೆ, ಅದನ್ನು ಕಲಿರಿ. ನಾಲ್ಕನೇದು, ನರ್ಸ್ ಅಂದ್ರೇನು ಪ್ರೊಫೆಷನ್ ಅಂತ ತಗೋಬೇಡಿ. ಯು ಶುಡ್ ಟೇಕ್ ಇಟ್ ಆಸ್ ಎ ಪ್ಯಾಷನ್. ನೀವೆಲ್ಲ ಚಿಕ್ಕವರು. ನಾಗೇಶ್ ಸಮೂಹ ಶಿಕ್ಷಣ ಸಂಸ್ಥೆಗಳ ಅಧ್ಯಕ್ಷ ಡಾಕ್ಟರ್ ಕೆ ನಾಗೇಶ್ ಸಮಾರಂಭದ ಅಧ್ಯಕ್ಷತೆ ವಹಿಸಿ ಮಾತುಗಳನ್ನಾಡಿ, ತರಬೇತಿ ಪಡೆದ ದಾದಿ ಮನುಕುಲಕ್ಕೆ ದೊರೆತ ವರದಾನ. ದಾದಿಯರು ಆರೋಗ್ಯ ಸೇವೆ ಉದ್ಯಮದ ಬೆನ್ನೆಲುಬು. ಅವರ ತ್ವರಿತ ಚಿಂತನೆ ಮತ್ತು ನಿರ್ಣಾಯಕ ನಿರ್ಧಾರ ತೆಗೆದುಕೊಳ್ಳುವ ಸಾಮರ್ಥ್ಯದಿಂದಾಗಿ ತುರ್ತು ಸಂದರ್ಭಗಳಲ್ಲಿ ಮುಂಚೂಣಿಯ ಪ್ರಗತಿಯನ್ನು ಒದಗಿಸುವಲ್ಲಿ ಅವರು ನಿರ್ಣಾಯಕರಾಗಿದ್ದಾರೆ. ವೈದ್ಯರು ರೋಗಿಗಳಿಗೆ ಚಿಕಿತ್ಸೆ ನೀಡಬಹುದು, ಆದರೆ ಮಾನಸಿಕ ಸ್ಥೈರ್ಯವನ್ನು ತುಂಬಿ ರೋಗಿಯನ್ನು ಸಂಪೂರ್ಣ ಗುಣಮುಖ ಮಾಡುವ ಜವಾಬ್ದಾರಿ ಅರೆವೈದ್ಯಕೀಯ ಸಿಬ್ಬಂದಿಗಳು ಹೊಂದಿರುತ್ತಾರೆ ಎಂದರು. ಶಿಕ್ಷಣವು ವ್ಯಕ್ತಿಯ ಬದುಕಿಗೆ ಉತ್ತಮವಾಗಬೇಕೇ ಹೊರತು ಪ್ರಶ್ನೆಯಾಗಿರಬಾರದು. ಶಿಕ್ಷಣ ವ್ಯಕ್ತಿಯನ್ನ ಸ್ವಾವಲಂಬಿಯನ್ನಾಗಿ ಮಾಡಬೇಕು. ವೃತ್ತಿ ಶಿಕ್ಷಣ ಕೋರ್ಸ್ಗಳು ದುಡ್ಡು ಸಂಪಾದನೆಗೆ ಮಾತ್ರ ಸೀಮಿತಗೊಳ್ಳದೆ ಸಾಧನೆ ಮತ್ತು ಕೊಡುಗೆಗಳನ್ನು ನೀಡುವ ಗುರಿಯೊಂದಿಗೆ ವಿದ್ಯಾರ್ಥಿಗಳನ್ನು ಬೆಳೆಸುತ್ತದೆ. ದೀಪವನ್ನ ಹಿಡಿದು ಪ್ರತಿಜ್ಞಾವಿಧಿಯನ್ನ ಸ್ವೀಕರಿಸಿ ಆರೋಗ್ಯ ಕ್ಷೇತ್ರಕ್ಕೆ ಪಾದಾರ್ಪಣೆ ಮಾಡಿದ ತಮ್ಮೆಲ್ಲರಿಗೂ ಉತ್ತಮ ಪ್ರಜ್ವಲ ಭವಿಷ್ಯವಿದೆ. ಪ್ರಸ್ತುತ 2025ರ ಆರ್ಥಿಕ ವರ್ಷದಲ್ಲಿ ಸುಮಾರು 60 ಲಕ್ಷ ದಾದಿಯರ ಅವಶ್ಯಕತೆ ಇದೆ. ಹಾಗಾಗಿ ವಿದ್ಯಾರ್ಥಿಗಳು ಈ ಕೋರ್ಸ್ ಅನ್ನು ಆಯ್ಕೆ ಮಾಡಿಕೊಂಡಿರುವುದು ಸಂತಸದ ವಿಚಾರ.
2003ರಲ್ಲಿ 50 ವಿದ್ಯಾರ್ಥಿಗಳಿಂದ ಪ್ರಾರಂಭಗೊಂಡ ಸಂಸ್ಥೆ ಇಂದು ಸಾವಿರಾರು ವಿದ್ಯಾರ್ಥಿಗಳ ಜೀವನಕ್ಕೆ ದಾರಿದೀಪವಾಗಿದೆ. ನಾಗೇಶ್ ಶಿಕ್ಷಣ ಸಂಸ್ಥೆ ಬಡ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಎಲ್ಲಾ ರೀತಿಯಿಂದಲೂ ಉತ್ತೇಜಿಸಿ ಉತ್ತಮ ಶಿಕ್ಷಣ ನೀಡುತ್ತಿರುವ ಹೆಗ್ಗಳಿಕೆಗೆ ಪಾತ್ರವಾಗಿದೆ. ತಾವು ಆಯ್ದುಕೊಂಡಿರುವ ಕ್ಷೇತ್ರದ ಪಾವಿತ್ರ್ಯತೆ ಹಾಗೂ ಜವಾಬ್ದಾರಿಯನ್ನ ಅರಿತು ಶಿಕ್ಷಣವನ್ನ ಪೂರ್ಣಗೊಳಿಸಿದರೆ ನಾಡಿಗೆ ಉತ್ತಮ ಹಾಗೂ ಮಾದರಿ ದಾದಿಯರ ಕೊಡುಗೆಯಾಗುತ್ತದೆ ಎಂದು ಅಭಿಪ್ರಾಯಪಟ್ಟರು. 25 ಲಕ್ಷ ಭಾರತದಲ್ಲೇ ಕೊರತೆ ಇದೆ ಅಂತ WHO ಮುಂದೆ ಹೇಳ್ತಿದೆ. ಅಂದರೆ ಅಷ್ಟೊಂದು ವೇಕೆನ್ಸಿಗಳು ಇವಾಗ ಕೆಲಸಕ್ಕೋಸ್ಕರ ಕಾಯ್ತಾರೆ. ಏನಾಗಿದೆ, ಸಾಮಾನ್ಯವಾಗಿ ನಮ್ಮಲ್ಲಿ ಎಜುಕೇಶನ್ ಸಿಸ್ಟಮೇ ಒಂಥರ ದಾರಿ ತಪ್ತಾ ಇದ್ದೇವೆ ಅನಿಸ್ಬಿಡ್ತದೆ. ಏನೋ ಒಂದು ರೀತಿ ಓದ್ಕೊಂಡು ಆ ಕಾಲದಿಂದಲೂ ಬ್ರಿಟಿಷರ್ ಕಾಲ ಅದೇ ಬರ್ತದೆ, PUC ಓದ್ಕೊಂಡು ಡಿಗ್ರಿ ಮಾಡ್ಕೊಂಡು ಅನ್ಎಂಪ್ಲಾಯ್ ಆಗಿ ಮನೇಲಿ ಕೂತ್ಕೊಂಡು ಈ ಥರ ಆಗಿದೆ. ಸೊ ಇಷ್ಟೊಂದು ಹುದ್ದೆ ಖಾಲಿ ಇದ್ರೂ ಕೂಡ ಅನ್ಎಂಪ್ಲಾಯ್ಮೆಂಟು ಕೂಡ ಅಷ್ಟೇ ತಾಂಡವಾಡಿದೆ, ನಿರುದ್ಯೋಗ ತಾಂಡವಾಡಿದೆ. ಯಾಕೆಂದರೆ ಬಹುಶಃ ನಾವು ಏನು ಬೇಕೋ ಅದನ್ನು ಓದ್ತಾ ಇಲ್ಲ. ಏನೋ ಒಂದು BSc ಮಾಡ್ಕೊಂಡು ತುಂಬ ನಿರುದ್ಯೋಗ ಸಮಸ್ಯೆ ಅನುಭವಿಸ್ತಾ ಇದ್ದೀವಿ. ಸೊ ಒಂದು ರೀತಿಯಲ್ಲಿ ಈ ಒಂದು ವೃತ್ತಿಪರ ಕೋರ್ಸ್ಗಳನ್ನು, ಈ ಒಂದು ಜಾಬ್ ಓರಿಯೆಂಟೆಡ್ ಕೋರ್ಸ್ಗಳನ್ನ ಮಾಡೋದ್ರಿಂದ ಏನು ನಮ್ಮ ವಿಶೇಷವಾಗಿ ಗ್ರಾಮೀಣ ಯುವಕ ಯುವತಿಯರಲ್ಲಿ ಹಾಗೂ ಮಧ್ಯಮ ವರ್ಗದ ಯುವಕರಲ್ಲಿ ತಾಂಡವಾಡ್ತಕ್ಕಂಥ ಬಡತನ, ನಿರುದ್ಯೋಗವನ್ನ ಒಂದೇ ಉತ್ತರ ಅದಕ್ಕೆ ವೃತ್ತಿಪರ ಶಿಕ್ಷಣ ಆಯ್ಕೊಂಡು ಅದನ್ನೆಲ್ಲ ಆಯ್ಕೆ ಮಾಡ್ಕೊಂಡಿದ್ದಕ್ಕೆ ತಮ್ಮೆಲ್ಲರಿಗೂ ಕೂಡ ಮತ್ತೊಮ್ಮೆ ಅಭಿನಂದನೆಗಳು ಹೇಳ್ತಾ ಇದ್ದೀನಿ. ಯಾಕೆಂದರೆ ನೀವು ಬಹಳ ಚಿಕ್ಕ ವಯಸ್ಸಿನಲ್ಲಿ 21 ವರ್ಷಕ್ಕೆ ನಿಮಗೆ ಜಾಬ್ ಸಿಕ್ಬಿಡುತ್ತೆ. ಬರೀ ಜಾಬ್ ಸಿಗುತ್ತೆ ಅಷ್ಟೇ ಅಲ್ಲ, ಜಾಬು ಬಹಳಷ್ಟು ಇರ್ತವೆ. ಆದರೆ ಇಂಥ ಒಂದು ಪವಿತ್ರವಾದ ಜಾಬು ಅಷ್ಟು ಚಿಕ್ಕ ವಯಸ್ಸಿನಲ್ಲೇ ಮನುಷ್ಯನನ್ನು ಆರೈಕೆ ಮಾಡ್ತಕ್ಕಂಥ, ಸಂಕಟದಲ್ಲಿ ನೋವಿನಲ್ಲಿ ನೋವನ್ನು ನಿವಾರಣೆ ಮಾಡ್ತಕ್ಕಂಥ ಇಂಥ ಒಂದು ಬಹುಶಃ ಯಾವುದೇ ಒಂದು ವೃತ್ತಿಯಲ್ಲಿ ಆ ಒಂದು ಅವಕಾಶ ಇರಲ್ಲ. ನಾಗೇಶ್ ಸಮೂಹ ಶಿಕ್ಷಣ ಸಂಸ್ಥೆಯ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಡಾಕ್ಟರ್ ಭಾರತಿ ನಾಗೇಶ್ ಪ್ರಾಸ್ತಾವಿಕವಾಗಿ ಮಾತನಾಡಿ ನರ್ಸಿಂಗ್ ಶಿಕ್ಷಣದ ಮಹತ್ವ ಹಾಗೂ ಅವಕಾಶಗಳ ಕುರಿತು ಮಾಹಿತಿ ನೀಡಿದರು. ಹಾಸನದ ಸರ್ಕಾರಿ ನರ್ಸಿಂಗ್ ಕಾಲೇಜಿನ ಪ್ರಾಂಶುಪಾಲೆ CT ರತ್ನಮ್ಮ ನರ್ಸಿಂಗ್ ಪ್ರತಿಜ್ಞಾವಿಧಿಯನ್ನು ಬೋಧಿಸಿದರು. ಪುರಸಭಾ ಮುಖ್ಯಾಧಿಕಾರಿ ಆರ್ ಯತೀಶ್ ಕುಮಾರ್, ತಾಲೂಕು ಆರೋಗ್ಯಾಧಿಕಾರಿ AN ಕಿಶೋರ್ ಕುಮಾರ್, ಸಂಸ್ಥೆಯ ಡೀನ್ ಡಾಕ್ಟರ್ ಸುಜಾ ಫಿಲಿಪ್, ಪ್ರಾಂಶುಪಾಲೆ RG ವಿದ್ಯಾರಾಣಿ, ಸಂಸ್ಥೆಯ ಆಡಳಿತಾಧಿಕಾರಿ ಫಿಲಿಪ್, ನಿರ್ದೇಶಕರಾದ ಲಕ್ಷ್ಮೀಗೌಡ, ನಾರಾಯಣ್, ಸರೋಜಮ್ಮ, ಚಂದ್ರಣ್ಣ, ಶಿಕ್ಷಕ ವೃಂದ ಹಾಗೂ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. And in the presence of this assembly, to pass my life in purity, and to practice my profession faithfully. I will abstain from whatever is deleterious and mischievous, and I will not take ತಾಲೂಕಿನ ನುಗ್ಗೇಹಳ್ಳಿ ಗ್ರಾಮದ ಪುರಾಣ ಪ್ರಸಿದ್ಧ ಶ್ರೀ ಚಂದ್ರಮೌಳೇಶ್ವರ ದೇವಾಲಯದ ಆವರಣದಲ್ಲಿ ಈಗಾಗಲೇ ಇರುವ ಸಮುದಾಯ ಭವನವನ್ನು ಆಧುನೀಕರಣ ಮಾಡಲು ಶೀಘ್ರದಲ್ಲೇ ಹೆಚ್ಚಿನ ಅನುದಾನ ನೀಡುವುದಾಗಿ ಶಾಸಕ CN ಬಾಲಕೃಷ್ಣರವರು ಭರವಸೆ ನೀಡಿದರು. ಹೋಬಳಿ ಕೇಂದ್ರದ ತಿಪಟೂರು ರಸ್ತೆಯಲ್ಲಿರುವ ಶ್ರೀ ಚಂದ್ರಮೌಳೇಶ್ವರ ಸ್ವಾಮಿ ದೇವಾಲಯ ಜೀರ್ಣೋದ್ಧಾರ ಮತ್ತು ಶ್ರೀ ಚಂಡಕೇಶ್ವರ ಸ್ವಾಮಿ ವಿಗ್ರಹ ಪ್ರತಿಷ್ಠಾಪನೆ, ಕಳಸ ಪ್ರತಿಷ್ಠಾಪನೆ, ಕುಂಭಾಭಿಷೇಕ ಕಾರ್ಯಕ್ರಮದಲ್ಲಿ ಸೋಮವಾರ ಭಾಗವಹಿಸಿ ಮಾತನಾಡಿದ ಅವರು, ಗ್ರಾಮದ ಹಿರೇಕೆರೆ ಮುಂಭಾಗ ಶ್ರೀ ಚಂದ್ರಮೌಳೇಶ್ವರ ದೇವಾಲಯವಿದ್ದು ದೇವಾಲಯಕ್ಕೆ 100 ವರ್ಷಗಳ ಇತಿಹಾಸವಿದೆ. ಈಗಾಗಲೇ ದೇವಾಲಯ ಜೀರ್ಣೋದ್ಧಾರಕ್ಕೆ 2 ಲಕ್ಷಗಳ ಅನುದಾನ ನೀಡಲಾಗಿದ್ದು ಮುಂಬರುವ ಏಪ್ರಿಲ್ ತಿಂಗಳ ಅಂತ್ಯದೊಳಗೆ 2 ಲಕ್ಷ ರುಗಳ ಅನುದಾನ ನೀಡುವುದಾಗಿ ಭರವಸೆ ನೀಡಿದರು. ಸುಮಾರು 10 ಕೋಟಿ ವೆಚ್ಚದಲ್ಲಿ ಹೋಬಳಿ ಕೇಂದ್ರದ ರಸ್ತೆಗಳನ್ನು ಅಭಿವೃದ್ಧಿಪಡಿಸಲಾಗಿದೆ. ಇದರ ಜೊತೆಗೆ ಸುಮಾರು 2 ಕೋಟಿ ರು ವೆಚ್ಚದಲ್ಲಿ ಕರ್ನಾಟಕ ಪಬ್ಲಿಕ್ ಶಾಲೆಯ ಕಟ್ಟಡ ಸೇರಿದಂತೆ ವಿವಿಧ ಅಭಿವೃದ್ಧಿ ಕೆಲಸಗಳಿಗೆ ಹೆಚ್ಚಿನ ಶ್ರಮ ವಹಿಸಲಾಗಿದೆ. ಮುಂಬರುವ ದಿನಗಳಲ್ಲಿ ಹೋಬಳಿಯ ಅಭಿವೃದ್ಧಿ ದೃಷ್ಟಿಯಿಂದ APMC ಆವರಣದಲ್ಲಿ ಕೊಬ್ಬರಿ ಮಾರಾಟ ಮಳಿಗೆ ನಿರ್ಮಾಣ ಮಾಡಲು ಆದ್ಯತೆ ನೀಡುವುದಾಗಿ ತಿಳಿಸಿದರು. ನುಗ್ಗೇಹಳ್ಳಿ ಏತ ನೀರಾವರಿ ಯೋಜನೆ ಮೂಲಕ ಅನೇಕ ಕೆರೆಗಳನ್ನು ತುಂಬಿಸಲಾಗಿದ್ದು ಗ್ರಾಮದ ಹಿರೇಕೆರೆಗೆ ತಾವು ಕೊಟ್ಟ ಮಾತಿನಂತೆ ಹೆಚ್ಚಿನ ಪ್ರಮಾಣದಲ್ಲಿ ನೀರನ್ನು ಹರಿಸಿ ತುಂಬಿಸಲಾಗಿದೆ. ಕೆರೆಗೆ ಹೆಚ್ಚಿನ ಪ್ರಮಾಣದಲ್ಲಿ ನೀರು ಹರಿದು ಬರಲು ಈ ಸಂಬಂಧ ಇಲಾಖೆಯ ಅಧಿಕಾರಿಗಳೊಂದಿಗೆ ಚರ್ಚಿಸಿ ಯೋಜನೆ ಸಿದ್ಧಪಡಿಸಲಾಗುತ್ತದೆ ಎಂದರು.
ಸರ್ವೇಶ್ವರ ಸ್ವಾಮಿ ಅವರ ಹೆಸರಿಗೆ ಎಲ್ಲ ಗೌರವ ತಂದರೆ ಆಸ್ತಿಕ ವಿಷಯಗಳೇ ನಮ್ಮ ಗೋಸನಾಯಕರ ಕುಟುಂಬದ ಎಲ್ಲ ಯುವ ಮಿತ್ರರು ಕೂಡ ಸೇರಿ ವಿಶೇಷವಾದ ಚಂದ್ರಮೌಳೇಶ್ವರ ಸೇವಾ ಸಮಿತಿಯವರ ನೇತೃತ್ವದಲ್ಲಿ ಈ ದಿವಸ ಕಾರ್ಯಕ್ರಮ ಯಶಸ್ವಿಯಾಗಿ ನೆರವೇರಿದೆ. ಇದು ತುಂಬ ಶಿಥಿಲವಾಗಿತ್ತು ದೇವಸ್ಥಾನ, ಅದನ್ನು ಪೂರ್ಣ ಪ್ರಮಾಣದಲ್ಲಿ ಜೀರ್ಣೋದ್ಧಾರ ಮಾಡುವಂಥ ಕೆಲಸ ವಿಶೇಷವಾಗಿ ಮಾಡಿದ್ದಾರೆ. ನಾವು ಕೂಡ ಇಲ್ಲಿ ಅನುದಾನ ಇಟ್ಕೊಂಡಿದ್ದೆ, 2 ಲಕ್ಷ ಅನುದಾನವನ್ನು ಚುಟುಕಿಗೆ ಒದಗಿಸಿಕೊಟ್ಟಿದ್ದು, ಪುನಃ 2 ಲಕ್ಷ ಕೊಡ್ತೀವಿ ಅಂತ ಕೂಡ ಈಗಾಗಲೇ ಇದು ಒಂದು ಏಪ್ರಿಲ್ ತಿಂಗಳಿಗೆ ಅನುದಾನ ಒದಗಿಸಿಕೊಡ್ತೀವಿ. 50 ಕೂಡ ಆಗಿದೆ. ಈಗ ಮನಸ್ಸಿದ್ರೆ ಮಾರ್ಗ, ನೀವೆಲ್ಲ ಒಳ್ಳೆ ಮನಸ್ಸು ಮಾಡಿದ್ವಿ, ಇದು ಪುನಃ ಜೀರ್ಣೋದ್ಧಾರ ಮಾಡಿ ಮನಸ್ಸಿಂದ ಅವರೇನು ಮಾಡೋಕ್ಕಾಗಲ್ಲ. ಅದರಿಂದ ಎಲ್ಲರಿಗೂ ಕಾಲ ಕೂಡಿ ಬರಬೇಕು. ಹಣ ಇದ್ದವರಿಗೆ ಮನೆ ಕಟ್ಟಕ್ಕಾಗಲ್ಲ, ಮದುವೆ ಮಾಡೋಕ್ಕಾಗಲ್ಲ. ಅಂದರೆ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನ ನೊಕ್ಕೆಹಳ್ಳಿ ಪುರವರ್ಗ ಹಿರೇಮಠದ ಡಾಕ್ಟರ್ ಮಹೇಶ್ವರ ಶಿವಾಚಾರ್ಯ ಸ್ವಾಮೀಜಿ ಹಾಗೂ ಕತ್ತರಿಘಟ್ಟ ಮೆಳಿಯಮ್ಮ ಆಧ್ಯಾತ್ಮಿಕ ಕೇಂದ್ರದ ಚಂದ್ರಶೇಖರ್ ಗುರೂಜಿ ಆಶೀರ್ವಚನ ನೀಡಿದರು. ಈ ಸಂದರ್ಭದಲ್ಲಿ ಹೋಬಳಿ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ದೊರೆಸ್ವಾಮಿ, ನಾಗರಿಕ ವೇದಿಕೆ ಅಧ್ಯಕ್ಷ ತೋಟಿ ನಾಗರಾಜ್, ಹೇಮಾವತಿ ಸಕ್ಕರೆ ಕಾರ್ಖಾನೆಯ ನಿರ್ದೇಶಕ ಶಿವಣ್ಣ, ಉದ್ಯಮಿ ಜಗದೀಶ್, ಗ್ರಾಮ ಪಂಚಾಯಿತಿ ಸದಸ್ಯ ಎನ್ಎಸ್ ಮಂಜುನಾಥ್, ಶ್ರೀ ಚಂದ್ರಮೌಳೇಶ್ವರ ಸೇವಾ ಸಮಿತಿ ಅಧ್ಯಕ್ಷ ರಂಜಿತ್, ಕಾರ್ಯದರ್ಶಿ ಗಂಗಾಧರ್, ಉಪಾಧ್ಯಕ್ಷ ದೇವರಾಜ್, ಖಜಾಂಚಿ ರಂಗಸ್ವಾಮಿ, ಗ್ರಾಮ ಪಂಚಾಯಿತಿ ಸದಸ್ಯೆ ಶಬೀನ್ ತಾಜ್, ಸಾದಿಕ್ ಪಾಷಾ, ಮುಖಂಡರಾದ ಗುಂಡಣ್ಣ, ದಿನೇಶ್ ಬಾಬು, ಹೂವಿನಹಳ್ಳಿ ಬಾಬು, ಎನ್ಎಸ್ ಗಿರೀಶ್, ಜೈಕೀರ್ತಿ, ಅರ್ಚಕ ರಘು ದೀಕ್ಷಿತ್, ದೇವಾಲಯ ಸಮಿತಿಯ ಸದಸ್ಯರಾದ ವಿನಯ್ ಕುಮಾರ್, ರಕ್ಷಿತ್, ರಂಗಪ್ಪ, ಶಿವಸ್ವಾಮಿ, ಮಂಜಪ್ಪ, ಅವಿನಾಶ್, ವಿನಯ್, ದೀಪು, ಮನೋಜ್, ಪ್ರಕಾಶ್, ಉಮೇಶ್, ನಿರಂಜನ್, ರಕ್ಷಿತ್ ಸೇರಿದಂತೆ ಟ್ರಸ್ಟ್ನ ಎಲ್ಲ ಸದಸ್ಯರು, ನೊಗ್ಗೆಹಳ್ಳಿ ಹಾಗೂ ಜಿಎನ್ ಕುಪ್ಪಲು ಗ್ರಾಮಸ್ಥರು ಹಾಜರಿದ್ದರು. ನಾವು ಸ್ವಾಮಿಗಳನ್ನು ಅಷ್ಟೇ ನೋಡ್ರಪ್ಪ ಹೊಡೆದಾಡ್ಬೇಡ್ರಿ, ನೀವೆಲ್ಲ ಬಂದ್ರೆ ನೀವು ನಮ್ಮವರು ಕಷ್ಟವಿದ್ದೀರಾ ಇಲ್ಲಿ ಹೇಳಬೇಕು ಹೊತ್ತು ನಾವು ನಿಮ್ಮ ಒಳಗಡೆ ವಿಷ ಬೀಜಗಳನ್ನ ಬಿತ್ತಬಾರ್ದು, ಆ ಕೆಲಸ ಆಗಬಾರ್ದು. ನಮ್ಮೊಳಗಡೆ ನಮ್ಗೆ 4 ಪಂದ್ರ ಮಾಡ್ತಿರ್ತೀವಿ, ನನಗೆ ಅಸಹ್ಯ ಹೊಡ್ತಿರ್ತೀರಲ್ಲ. ನಾವೆಲ್ಲ ಒಂದೇ ಅಂತ ಬಿಟ್ಟು ನಾನು ನುಗ್ಗೇಳಿಗೆ ಮತ್ತೊಂದು ಹೇಳ್ತಾ ಇದ್ದೀನಿ, ನನ್ನ ಕೊನೆ ಉಸಿರು ನನ್ನ ತಲೆ ನೆಲವರೆಗೂ ನುಗ್ಗೇಳಿ ನನ್ನ ಮನೆಯಲ್ಲ ಅಂತ ನನ್ನ ಮದುವೆ ಆಗೋದು. ತದನಂತರ ಪ್ರಸಾದ ಆಸಕ್ತಿ ಇದ್ದಲ್ಲಿ ನನ್ನ ಧರ್ಮ ಪ್ರವಚನ ಮಾಡೋದು. ಬಟ್ ನಾವೆಲ್ಲ ಸ್ವಾಮಿ ಗೊತ್ತು ಮಾಡ್ತಿರ್ತೀವಿ, ಏನು ಮಾಡ್ತೀವಿ ನಮ್ಗೆ ಯಾರಿಗೂ ಹರಿವೇ ಇಲ್ಲ. ನಮ್ಮ ಮಠ ಮನೆಗಳಿಗೆ ನಮ್ಗೆ ಇತ್ತೀಚೆಗೆ ನಾವು ಕಾಂಪಿಟೇಷನ್ ಆಗ್ತಿದ್ದೇವೆ, ನಾನು ಯಾವ್ದು ಆಗ್ತಾ ಇರ್ತೀನಿ, ಈ ಸ್ವಾಮಿ ಯಾವ್ದು ಆಗ್ತಾ ಇರ್ತೀನಿ, ಆ ಸ್ವಾಮಿ. ನಮ್ಮ ಕೆಲಸ ಅದಲ್ಲ. ಆದಷ್ಟು ಹಳ್ಳಿಗಳಿಗೆ ಹೋಗಿ ಅಲ್ಲಿ ನಮ್ಮ ವರ್ಗದ ಜನರಲ್ಲಿ ಹೋಗಿ ಅವರಿಗೆ ಆರೋಗ್ಯದ ಬಗ್ಗೆ, ಮಕ್ಕಳ ಶಿಕ್ಷಣದ ಬಗ್ಗೆ, ಅವರ ಬದುಕಿನ ಬಗ್ಗೆ ಯಾರು ಬೇಗದಲ್ಲಿ ಬಿದ್ದು ಸಾಲ ಮಾಡ್ಕೊಂಡಿದ್ದಾನ, ಆತ ರೈತ ಏನಾದರೂ ದುಸ್ಥಿತಿಗಿದ್ದಾನ, ಇದನ್ನು ವಿಚಾರಿಸೋದು ನಮ್ಮ ಹೊರಗಡೆ ಕೆಲಸ. ನಾವು ಹೋಗಿ ಪ್ರತಿ ಮನೆಗೂ ಪಾದಗಳನ್ನು ಇಟ್ಟು ಅಲ್ಲಿ ಕೂತಿದ್ದು ಅವರ ಸೌಖ್ಯಗಳನ್ನು ವಿಚಾರ ಮಾಡಿ ಅವರಿಗೆ ನಾವು ಶಕ್ತಿ ಕೊಡುವ ಕೆಲಸ. ಇದು ನಮ್ಮ ಧರ್ಮದ ಕೆಲಸ. ಇತ್ತೀಚಿನ ನಮ್ಮ ಹೊಟ್ಟೆಮಾನದ ಕೆಲಸ ಮಾಡ್ತೀವಿ. ಎಲ್ಲರೂ ಏನಾಗಿದ್ದೀವಿ ಅಂದರೆ ನಾವು ಸ್ವಾತಂತ್ರ್ಯ ಸಂಚಾರಗಳಾಗಿದ್ದೀವಿ. ನಮ್ಮಲ್ಲೆಲ್ಲ ಹೋಗ್ತಾ ಹೇಳ್ತಿರ್ತೀವಿ, ಸನ್ಯಾಸಿ ಲೆಕ್ಕ ಹಿಂದೆ ಕೆಟ್ಟ, ಸಂಸಾರ ಲೆಕ್ಕ ಹಿಡಿದ ಕೆಟ್ಟ. ನಾವು ಕಾಂಪ್ಲೆಕ್ಸ್ ಲೆಕ್ಕ ಶುರು ಮಾಡಿದ ಸ್ವಾಮಿಗಳು, ನಾವು ಮನಸ್ಸಿನ ಸ್ಕೂಲ್ ಕಟ್ಟ ಶುರು ಮಾಡಿದ್ದೀವಿ, ನಾವು ಒಳ್ಳೊಳ್ಳೆ ಮಳಿಗೆ ಕಟ್ಟ ಶುರು ಮಾಡಿದ್ದೀವಿ. ಹಾಗಾಗಿ ಇತ್ತೀಚಿನ ವ್ಯವಸ್ಥೆ ಭಾಳ ಆಗಬಾರ್ದು. ನಾನು ಮತ್ತೊಂದು ಹೇಳಿದ್ದೆ, ನಾವೆಲ್ಲರಲ್ಲಿ ಯಾವ ಜಾತಿ ನನಗೆ ಬೇಕಾಗಿಲ್ಲ, ಯಾವ ಧರ್ಮ ನನಗೆ ಬೇಕಾಗಿಲ್ಲ, ಮನುಷ್ಯ ಧರ್ಮ ಅಂತ ಪ್ರತಿಯೊಬ್ಬರೂ ಇರುತ್ತೆ. ಅವೆಲ್ಲ ಮನುಷ್ಯರೇ. ಈ ಭೂಮಿ ಬಂದಿದ್ದು ನೋಡಿ, ನಾನು ಅದೇ ಹೇಳ್ತಿದ್ದೆ, ನಾವು ಚಿಕ್ಕ ಮಕ್ಕಳಲ್ಲಿ ಇಲ್ಲಿ ಬಂದು ಹೋದರೆ ನಾವು ಚಿಕ್ಕ ಮಕ್ಕಳು ಅಲ್ಲೇ ದೊಡ್ಡವರಲ್ಲ. ಈಗ ನಾನು ಈ ಊರು ಬಿಟ್ಟೆ ಅಲ್ಲ 32 ವರ್ಷ ಆಗಿದೆ. ನಾನು ಎಲ್ಲಿ ಹೋದ್ರೆ ನನಗೆ ವ್ಯಕ್ತಿತ್ವ ಹೇಳ್ತೇನೆ, ನಮ್ಮ ಜನ್ಮ ಹೋಗಿ ನಿಮಗೆ ಹೇಳ್ಬೋದು. ಜಾತಿ ಜನಗಣತಿ ವರದಿಯನ್ನ ಜಾರಿಗೊಳಿಸಲು ಯಾವುದೇ ಸರ್ಕಾರಗಳಿಗೂ ಇಚ್ಛಾಶಕ್ತಿ ಇಲ್ಲ. ಕೇವಲ ದಲಿತರ ಮತ ಪಡೆಯಲು ಸುಳ್ಳು ಹೇಳಿಕೊಂಡು ರಾಜಕಾರಣ ಮಾಡುತ್ತಿವೆ ಎಂದು ಅಹಿಂಸಾ ಚೇತನ್ ಆರೋಪಿಸಿದರು. ಬಾಗೂರು ಹೋಬಳಿ ಕೇಂದ್ರದ ಸರ್ಕಾರಿ ಪ್ರೌಢಶಾಲೆಯ ಆವರಣದಲ್ಲಿ ಬೃಹತ್ ದಲಿತ ಜಾಗೃತಿ ಸಮಾವೇಶ ಮತ್ತು ಅಂಬೇಡ್ಕರ್ ಸೇನೆ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ಅವರು, ಚುನಾವಣೆಯ ಸಂದರ್ಭದಲ್ಲಿ ಯಾವುದೇ ಸರ್ಕಾರಗಳು ಜಾತಿ ಜನಗಣತಿ ವರದಿ ಜಾರಿಗೆ ತರುವ ಕುರಿತು ಆಶ್ವಾಸನೆ ನೀಡುತ್ತಾರೆ. ಆದರೆ ಚುನಾವಣೆ ಮುಗಿದ ಮೇಲೆ ಆ ವಿಷಯವನ್ನೇ ಮರೆತು ಬಿಡುತ್ತಾರೆ. ಇದು ದಲಿತ ಹಾಗೂ ಹಿಂದುಳಿದ ವರ್ಗಕ್ಕೆ ಮಾಡಿದ ಅನ್ಯಾಯವಲ್ಲದೆ ಮತ್ತಿನ್ನೇನು ಎಂದು ಪ್ರಶ್ನಿಸಿದರು. ದೇಶದ 130 ಕೋಟಿ ಜನರಿಗೂ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ತಾವು ಬರೆದಂತಹ ಸಂವಿಧಾನದಲ್ಲಿ ನ್ಯಾಯವನ್ನ ಕಲ್ಪಿಸಿದ್ದಾರೆ. ಆದರೆ ರಾಜಕಾರಣಿಗಳ ಇಚ್ಛಾಶಕ್ತಿ ಕೊರತೆಯಿಂದ ಕೆಲವು ಸಂದರ್ಭದಲ್ಲಿ ನ್ಯಾಯ ಸಿಗುತ್ತಿಲ್ಲ. ಆದಿವಾಸಿ ದಲಿತರನ್ನ ಸಮಾಜದ ಮುಖ್ಯ ವಾಹಿನಿಗೆ ತರುವಂತಹ ಕೆಲಸವನ್ನ ಯಾವುದೇ ಸರ್ಕಾರಗಳು ಎದುರು ಮಾಡಬೇಕು. ಅದು ಅವರ ಜವಾಬ್ದಾರಿಯೂ ಕೂಡ ಆಗಿದೆ ಎಂದರು.
ಕೋಮುವಾದ ಹಾಗೂ ಮನುವಾದ ಈ ಎರಡು ವಿಚಾರಗಳನ್ನು ರಾಜಕಾರಣಕ್ಕೆ ಬಳಸಿಕೊಂಡು ಜಾತಿಗಳ ಮಧ್ಯೆ ದ್ವೇಷವನ್ನ ಹುಟ್ಟುಹಾಕುವ ಕೆಲಸವನ್ನ ಮಾಡಲಾಗುತ್ತಿದೆ ಎಂದು ಬೇಸರವನ್ನ ವ್ಯಕ್ತಪಡಿಸಿದರು. ನಾವು ಹೆಚ್ಚು ಮನೋವೈಜ್ಞಾನ ಬೆಳೆಸಿಕೊಂಡರೆ ಸಮಾಜದಲ್ಲಿರುವ ಅಸ್ಪೃಶ್ಯತೆಯನ್ನ ಹೋಗಲಾಡಿಸಬಹುದು. ಈ ಬಗ್ಗೆ ದಲಿತ ಹಾಗೂ ಹಿಂದುಳಿದ ವರ್ಗ ಎಚ್ಚೆತ್ತುಕೊಂಡರೆ ಮಾತ್ರ ಸಾಧ್ಯವೆಂದು ತಿಳಿಸಿದರು. ಅಂಬೇಡ್ಕರ್ ಸೇನೆಯ ರಾಜ್ಯಾಧ್ಯಕ್ಷ ಹಾಗೂ ಚಲನಚಿತ್ರ ನಟ ಡಾಕ್ಟರ್ ಪಿ ಮೂರ್ತಿ ಮಾತನಾಡಿ, ಕೆಲವರು ಸಂವಿಧಾನವನ್ನ ಬದಲಿಸುವ ಕುರಿತು ಹೇಳಿಕೆ ಕೊಡುತ್ತಾರೆ. ಆದರೆ ಅವರಿಗಿನ್ನೂ ಗೊತ್ತಿಲ್ಲ, ಸೂರ್ಯನಷ್ಟೇ ಬೆಂಕಿ ಜ್ವಾಲೆಯನ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಿರುವ ಸಂವಿಧಾನ ಹೊಂದಿದೆ. ಅದನ್ನ ಮುಟ್ಟಿದರೆ ಅವರು ಸುಟ್ಟು ಹೋಗುತ್ತಾರೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ರಾಜ್ಯದ ಎಲ್ಲ ಜಿಲ್ಲಾ ಹಾಗೂ ತಾಲೂಕು ಕೇಂದ್ರಗಳಲ್ಲೂ ಅಂಬೇಡ್ಕರ್ ಸೇನೆ ಕಾರ್ಯನಿರ್ವಹಿಸುತ್ತಿದ್ದು, ಸಮಾಜದಲ್ಲಿ ಅನ್ಯಾಯಕ್ಕೆ ಒಳಗಾದ ಜನರ ಪರವಾಗಿ ಸಂಘ ಧ್ವನಿ ಎತ್ತುವ ಮೂಲಕ ಕಾರ್ಯನಿರ್ವಹಿಸಲಾಗುತ್ತಿದೆ. ಸರ್ಕಾರ ಭ್ರಷ್ಟಾಚಾರಕ್ಕೆ ಕಡಿವಾಣ ಹಾಕದೆ ಮೌನವಾಗಿರುವುದನ್ನು ನೋಡಿದರೆ ಸರ್ಕಾರದ ಮೇಲೆ ಅನುಮಾನ ಮೂಡುತ್ತಿದೆ ಎಂದರು. ಕಾಂಗ್ರೆಸ್ ಯುವ ಮುಖಂಡ ಶಶಾಂಕ್ ಗೋಪಾಲಸ್ವಾಮಿ ಮಾತನಾಡಿದರು. ಇದೇ ಸಂದರ್ಭದಲ್ಲಿ ಡಾಕ್ಟರ್ ಪಿ ಮೂರ್ತಿ ಸಾರಥ್ಯದಲ್ಲಿ ನಿರ್ಮಾಣಗೊಂಡಿರುವ ಕೋರಾ ಚಿತ್ರದ ಟೀಸರ್ ಅನ್ನು ಬಿಡುಗಡೆ ಮಾಡಲಾಯಿತು. ಕಾರ್ಯಕ್ರಮದಲ್ಲಿ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಶ್ರವಣಬೆಳಗೊಳ ಯೋಜನಾಧಿಕಾರಿ ಸದಾಶಿವ ಕುಲಾರ್, ಅಂಬೇಡ್ಕರ್ ಸೇನೆಯ ಜಿಲ್ಲಾಧ್ಯಕ್ಷ ಗುಣಶೇಖರ್, ಜಿಲ್ಲಾ ಮಹಿಳಾ ಅಧ್ಯಕ್ಷೆ ಧನಲಕ್ಷ್ಮಿ, ಕೋರಾ ಚಿತ್ರದ ನಿರ್ದೇಶಕ ಒರಟಾಶ್ರೀ, ತಾಲೂಕು ಮಹಿಳಾ ಘಟಕದ ಅಧ್ಯಕ್ಷೆ ಗೀತಾಂಜಲಿ ನಾಗರಾಜು, ಉಪಾಧ್ಯಕ್ಷ ಆನಂದ್, ಸಾಹಿತಿ ಬೆಳಗುಳಿ ಕೆಂಪಯ್ಯ, ಮಕ್ಕಳ ಸಾಹಿತ್ಯ ಪರಿಷತ್ನ ಹೋಬಳಿ ಅಧ್ಯಕ್ಷ ವೆಂಕಟೇಶ್, ತಗಡೂರು ಗ್ರಾಮ ಪಂಚಾಯಿತಿ ಸದಸ್ಯ ಸಂತೋಷ್, ಸಮಾಜದ ಪ್ರಮುಖರಾದ ಕೆಬಿ ಕುಮಾರ್, ಚಂದ್ರಕಲಾ, ಲಕ್ಷ್ಮೀದೇವಿ, ಚಂದು, ಭಾನುಕುಮಾರ್, ಪ್ರಕಾಶ್, ಮನೋಜ್ ಸೇರಿದಂತೆ ವಿವಿಧ ತಾಲೂಕು ಹಾಗೂ ವಿವಿಧ ಜಿಲ್ಲೆಗಳಿಂದ ಆಗಮಿಸಿದ ಅಂಬೇಡ್ಕರ್ ಸೇನೆಯ ಪದಾಧಿಕಾರಿಗಳು, ಸದಸ್ಯರು ಹಾಜರಿದ್ದರು. ಮುಖ್ಯವಾಗಿ ಬಾಬಾ ಸಾಹೇಬ್ ತಂದೆ ಪೆರಿಯಾರ್ ಬಿಟ್ಟರೆ ಯಾರು 20ನೇ ಶತಮಾನದ ಅತಿ ಪರಿಣಾಮಕಾರಿ ವ್ಯಕ್ತಿ ಅಂದ್ರೆ ಅದು ಯುಪಿಯ ಮಾನ್ಯವಾದ ಕಾಂಚೀರಾಮ್ ಅವರು ಏನ್ ಮಾಡ್ತಾರೆ ಯುಪಿನಲ್ಲಿ ಆ ಒಂದು ಬಾಬಾ ಸಾಹೇಬ್ರ ಸ್ಫೂರ್ತಿಗಳನ್ನು ತಂದೆ ಪೆರಿಯಾರ್ ವಿಚಾರಗಳನ್ನು ತಗೊಂಡು ಅವ್ರದೇ ಆದ ಒಂದು ಬಹುಜನ ಅಂತ ಪರಿಕಲ್ಪನೆ ಮಾಡ್ತಾರೆ. ಅದು ಒಂದು ಸಾಮಾಜಿಕ ನ್ಯಾಯದ ರೀತಿಯಲ್ಲಿ ಅಲ್ಲಿ 80ನೇ ದಶಕ 90ನೇ ದಶಕ 2006ವರೆಗೂ ಅವ್ರು ಬದುಕಿ 2007ರಿಂದ 5 ವರ್ಷ ಕಾಲ ಅಧಿಕಾರಕ್ಕೆ ಪಾಲಿಸಲ್ಪಡ್ತಾರೆ. ನಾವು ಇವೆಲ್ಲ ಇತಿಹಾಸ ನೋಡಿ ಕಲಿಬೇಕು ಅನ್ನೋ ನಮಗೆ ಗೊತ್ತಿದೆ. ಈ ಇತಿಹಾಸದ ಮಾದರಿಗಳಿದೆ. ಈ ಇತಿಹಾಸದ ಮಾದರಿಗಳು ನೋಡಿ ನಾವು ಕರ್ನಾಟಕಕ್ಕೆ ಬಾಬಾ ಸಾಹೇಬ್ರ ತಂದೆ ಪೆರಿಯಾರ್ ಕಾಂಚೀರಾಮನ 20ನೇ ಶತಮಾನದ ರಾಜಕೀಯ ಸ್ಥಾಪಿತ ಹಿತಾಸಕ್ತಿಗಳ ವಿರುದ್ಧ ಹೋರಾಟನ ನಾವು ಅದನ್ನ ಕಲಿತು ನಾವು ಮಾಡಬೇಕು. ಕರ್ನಾಟಕಕ್ಕೆ ಯಾವ ಸಿದ್ಧಾಂತ ಅಂದ್ರೆ ಅವ್ರ 3 ಜನದ ಸಮಾಜ ದೃಷ್ಟಿಯಲ್ಲಿ ಸಮಾನತೆಯ ದೃಷ್ಟಿಯಲ್ಲಿ ನಮ್ಮದೇ ಆದ ಒಂದು ಪ್ರಾದೇಶಿಕ ಶಕ್ತಿ ಬೇಕು. ನಮ್ಮದೇ ಆದ ಒಂದು ಏನಾಗತ್ತೆ ಅಂದ್ರೆ ಅದು ಒಂದು ಚತುರ್ವರ್ಣದ ವ್ಯವಸ್ಥೆ. 4 ವರ್ಣಗಳು, ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ. ದಲಿತರನ್ನು ಎಲ್ಲಿಂದ ಶುರುವಾಯಿತು ಅಸ್ಪೃಶ್ಯತೆ ಅನ್ನೋದಂದ್ರೆ ಅದು ಹೆಚ್ಚು ಕಮ್ಮಿ 2000 ವರ್ಷದ ಹಿಂದೆ ಶುರುವಾಗಿ ಬಾಬಾ ಸಾಹೇಬ್ ಹೇಳೋ ಪ್ರಕಾರ ಬೌದ್ಧ ಧರ್ಮ ಒಂದು ಕಡಿಮೆ ಆಗೋ ಶುರುವಾದಾಗ ಅಸ್ಪೃಶ್ಯತೆ ಅನ್ನೋ ಒಂದು ಪರಿಕಲ್ಪನೆ ಬರುತ್ತೆ. ಅದು 2000 ವರ್ಷದ ಹಿಂದೆ. ಸೊ ಆ ಅಸ್ಪೃಶ್ಯತೆ ಅಂದ್ರೆ ಒಂದು ಪಂಚಮರಾಗಿ ಈ ಚತುರ್ವರ್ಣದಿಂದ ಹೊರಗಿರೋದ್ರಿಂದ ದಲಿತರು ಹಿಂದೂಗಳು ಅಲ್ಲ, ದಲಿತರು ಮುಸಲ್ಮಾನರು ಅಲ್ಲ. ನನ್ನ ವ್ಯಾಖ್ಯಾನ ತರ ನಾವೆಲ್ಲರೂ ಕೂಡ ಸಮಾನತವಾದಿಗಳಾಗ ಬಹಳ ಮುಖ್ಯ. ಇವತ್ತು ನಾವು ಯಾರು ಅಂದ್ರೆ ನಮ್ಮ ಜಾತಿ, ನಮ್ಮ ಉಪಜಾತಿ, ನಮ್ಮ ಹುಟ್ಟಿರೋ ನಮ್ಮವರಾಗಲ್ಲ, ಅಥವಾ ನಮ್ಮ ಊರುಗಳಲ್ಲಿ ಹುಟ್ಟಿರೋರು ನಮ್ಮವರಾಗಲ್ಲ, ನಮ್ಮ ಧರ್ಮದಲ್ಲಿ ಹುಟ್ಟಿರೋರು ನಮ್ಮವರಾಗಲ್ಲ, ನಮ್ಮ ರಕ್ತ ಸಂಬಂಧ ನಮ್ಮವರಾಗಲ್ಲ. ನಮ್ಮವರಂದ್ರೆ ಯಾರು ಅಂದ್ರೆ ನಮ್ಮ ಸಿದ್ಧಾಂತದಲ್ಲಿ ಸಮಾಜವಾದ ಸಮಾನತೆ ನ್ಯಾಯ ವೈಜ್ಞಾನಿಕ ಅಳವಡಿಸ್ಕೊಂಡಿರೋ ಮನುಷ್ಯರೇ ನಮ್ಮವರಾಗ ಬಹಳ ಮುಖ್ಯ. ಆ ನಮ್ಮವರಿಂದಾನೆ ಆ ಒಂದು ಸಮಾನತಾವಾದಿ ಮನುಷ್ಯರು. ಯಾಕಂದ್ರೆ ನಾವು ಬೇರೆ ಬೇರೆ ಜಾತಿಗಳು ಹುಟ್ಟಿದೀವಿ, ಅದು ನಮ್ಮ ಆಯ್ಕೆ ಅಲ್ಲ. ಬೇರೆ ಬೇರೆ ಊರುಗಳು ಹುಟ್ಟಿದೀವಿ, ಬೇರೆ ಬೇರೆ ಲಿಂಗಗಳು ಹುಟ್ಟಿದೀವಿ, ಇದೆಲ್ಲ ನಮ್ಮ ಆಯ್ಕೆಗಳಲ್ಲ. ಆದ್ರೆ ಹುಟ್ಟದ ಮೇಲೆ ಏನ್ ಮಾಡ್ತೀವಿ, ಹುಟ್ಟದ ಮೇಲೆ ಈ ಅಸ್ಮಿತೆ ಮೀರಿ ನಾವೇನ್ ಮಾಡ್ತೀವಿ, ಯಾವ ಸಿದ್ಧಾಂತ ಬದುಕ್ತೀವಿ ಅದು ಶ್ರವಣಬೆಳಗೊಳದ ಜೈನ ಮಠದಲ್ಲಿ ಪತ್ರಿಕಾ ವಿತರಕರ ಒಕ್ಕೂಟದ ಜಿಲ್ಲಾ ಸಮ್ಮೇಳನದ ಲಾಂಛನ ಹಾಗೂ ಆಹ್ವಾನ ಪತ್ರಿಕೆಯನ್ನ ಮಠದ ಪೀಠಾಧ್ಯಕ್ಷರಾದ ಸ್ವಸ್ತಿ ಶ್ರೀ ಅಭಿನವ ಚಾರುಕೀರ್ತಿ ಭಟ್ಟಾರಕ ಸ್ವಾಮೀಜಿಯವರು ಬಿಡುಗಡೆಗೊಳಿಸಿದರು. ಪತ್ರಿಕಾ ವಿತರಕರು ಸೂರ್ಯ ವಂಶದವರು. ಏಕೆಂದರೆ ಸೂರ್ಯನೊಂದಿಗೆ ಪ್ರತಿನಿತ್ಯ ಹುಟ್ಟಿ ದಿನನಿತ್ಯ ಕೆಲಸವನ್ನ ಶ್ರಮವಹಿಸಿ ದುಡಿಯುವ ಕಾಯಕ ಯೋಗಿಗಳು ಎಂದು ಶ್ರೀಮಠದ ಪೀಠಾಧ್ಯಕ್ಷರಾಗಿರುವ ಸ್ವಸ್ತಿ ಶ್ರೀ ಅಭಿನವ ಚಾರುಕೀರ್ತಿ ಭಟ್ಟಾರಕ ಸ್ವಾಮೀಜಿಯವರು ಬಣ್ಣಿಸಿದರು.
ಅವರು ಶ್ರೀ ಕ್ಷೇತ್ರ ಶ್ರವಣಬೆಳಗೊಳದ ಜೈನ ಮಠದಲ್ಲಿ ಪತ್ರಿಕಾ ವಿತರಕರ ಒಕ್ಕೂಟದ ಜಿಲ್ಲಾ ಸಮ್ಮೇಳನದ ಲಾಂಛನ ಹಾಗೂ ಆಹ್ವಾನ ಪತ್ರಿಕೆಯನ್ನು ಬಿಡುಗಡೆಗೊಳಿಸಿ ಮಾತನಾಡಿ, ಸೂರ್ಯ ಪ್ರತಿನಿತ್ಯ ಹುಟ್ಟುವ ಸಮಯದಲ್ಲೇ ಪತ್ರಿಕಾ ವಿತರಕರ ಕೆಲಸ ಪ್ರಾರಂಭಗೊಳ್ಳುತ್ತದೆ. ಸೂರ್ಯ ಹೇಗೆ ಪ್ರತಿನಿತ್ಯ ದಿನವನ್ನ ಪ್ರಾರಂಭಿಸಿ ಬೆಳಕನ್ನ ನೀಡುತ್ತಾನೋ ಹಾಗೆಯೇ ಪ್ರತಿದಿನದ ವಿಚಾರಗಳನ್ನು ವಿಶ್ವದಾದ್ಯಂತ ಜನರಿಗೆ ಮುಂಜಾನೆಯೇ ಮಾಹಿತಿ ತಿಳಿಸುವ ಶ್ರಮಿಕ ವರ್ಗದ ಜನರು ಪತ್ರಿಕಾ ವಿತರಕರು. ಪ್ರಪಂಚ ಎಷ್ಟೇ ಮುಂದುವರೆದಿದ್ದರೂ ಜಾಲತಾಣಗಳು, ಟಿವಿ, ಯೂಟ್ಯೂಬ್ ಹೀಗೆ ಅನೇಕ ತಂತ್ರಜ್ಞಾನಗಳು ಬೆಳೆದರೂ ಕೂಡ ಪ್ರತಿನಿತ್ಯ ಜನರು ಕಾಫಿ ಜೊತೆಗೆ ದಿನಪತ್ರಿಕೆಗಳನ್ನೇ ಓದದೇ ಇದ್ದರೆ ಆ ದಿನ ಕಳೆಯುವುದೇ ಇಲ್ಲ. ಚಳಿ, ಮಳೆ, ಗಾಳಿಯನ್ನು ಲೆಕ್ಕಿಸದೆ ಮುಂಜಾನೆಯೇ ಮನೆಗಳಿಗೆ ಸೈಕಲ್ನಲ್ಲಿ ಪತ್ರಿಕೆ ಹಾಕುವ ವಿತರಕರು ಜಿಲ್ಲೆಯಲ್ಲಿ ಒಟ್ಟುಗೂಡಿ ಕುಟುಂಬದವರ ಜೊತೆ ಒಂದು ದಿನ ಸಮ್ಮೇಳನದಲ್ಲಿ ಭಾಗಿಯಾಗಿ ವಿತರಕರ ಸ್ನೇಹಿತರ ಕುಶಲೋಪರಿಗಳನ್ನು ವಿಚಾರಿಸುವ ಒಂದು ವೇದಿಕೆಯಾಗಲಿದೆ. ಈ ಹಿಂದೆ ಪೀಠಾಧ್ಯಕ್ಷರಾಗಿದ್ದ ಸ್ವಸ್ತಿ ಶ್ರೀ ಚಾರುಕೀರ್ತಿ ಭಟ್ಟಾರಕ ಮಹಾಸ್ವಾಮೀಜಿಯವರು ಪೊಲೀಸ್, ಮುದ್ರಣ, ಯುವ ವಿದ್ವಾಂಸರ ಹಾಗೂ ಮಹಿಳೆಯರ ಸಮ್ಮೇಳನಗಳನ್ನು ನಡೆಸುವ ಮೂಲಕ ರಾಜ್ಯದಲ್ಲಿ ಮಾದರಿಯಾಗಿದ್ದವರು. ಪತ್ರಿಕಾ ವಿತರಕರಿಗೆ ಹಾಗೂ ಪತ್ರಕರ್ತರನ್ನ ಹೆಚ್ಚು ಗೌರವಿಸುತ್ತಿದ್ದ ಸಂತ ಯಾರಾದರೂ ಇದ್ದರೆ ಅದು ನಮ್ಮ ಚಾರುಶ್ರೀಗಳು ಎಂದು ಹೆಮ್ಮೆಯಿಂದ ಹೇಳಲು ಬಯಸುತ್ತೇನೆ ಎಂದು ಶುಭ ಹಾರೈಸಿದರು. ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯೆ ಕುಸುಮಾ ಬಾಲಕೃಷ್ಣ ಮಾತನಾಡಿ, ಮಾರ್ಚ್ 2ರಂದು ಕರ್ನಾಟಕ ರಾಜ್ಯ ಪತ್ರಿಕಾ ವಿತರಕರ ಒಕ್ಕೂಟದ ವತಿಯಿಂದ ರಾಜ್ಯದಲ್ಲಿ ಪ್ರಪ್ರಥಮ ಪತ್ರಿಕಾ ವಿತರಕರ ಜಿಲ್ಲಾ ಸಮ್ಮೇಳನ ನಡೆಯುತ್ತಿರುವುದು ಸಂತೋಷದ ವಿಚಾರ. ಅದರಲ್ಲೂ ವಿತರಕರ ಸಂಘದ ರಾಜ್ಯಾಧ್ಯಕ್ಷರಾಗಿರುವ ಕೆ. ಶಂಭುಲಿಂಗ ಅವರು ನಮ್ಮ ತಾಲೂಕನ್ನ ಆಯ್ಕೆ ಮಾಡಿ ಶಾಸಕರ ಮೇಲೆ ಭರವಸೆ ಇಟ್ಟು ಈ ಸಮ್ಮೇಳನವನ್ನ ಚನ್ನರಾಯಪಟ್ಟಣದಲ್ಲಿ ನಡೆಸಲು ಇಚ್ಛಿಸಿದ್ದು, ರಾಜ್ಯಾದ್ಯಂತ ಜಿಲ್ಲಾ ಘಟಕದ ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳು ಆಗಮಿಸಲಿದ್ದು, ಜಿಲ್ಲೆಯ ಎಲ್ಲಾ ತಾಲೂಕು ವಿತರಕರು ಸಮ್ಮೇಳನಕ್ಕೆ ಆಗಮಿಸಿ ತಮ್ಮ ತಾಲೂಕಿನ ಆತಿಥ್ಯವನ್ನ ಸ್ವೀಕರಿಸಿ ಎಂದು ತಿಳಿಸಿ, ಸ್ವಾಮೀಜಿಗಳ ಆಶೀರ್ವಾದದಿಂದ ಇಂದು ಲಾಂಛನ ಬಿಡುಗಡೆಯಾಗಿದ್ದು, ಲಾಂಛನದಲ್ಲಿ ಜಿಲ್ಲೆಯ ಎಲ್ಲ ಐತಿಹಾಸಿಕ ಸ್ಥಳಗಳನ್ನು ಒಳಗೊಂಡಿದ್ದು, ಜಿಲ್ಲೆಯಲ್ಲಿ ತೆಂಗು ಹಾಗೂ ಕೆಎಂಎಫ್ ಘಟಕವನ್ನ ಸಹ ಲಾಂಛನದಲ್ಲಿ ಅಳವಡಿಸಲಾಗಿದೆ ಎಂದು ತಿಳಿಸಿದರು. ಕಾರ್ಯಕ್ರಮದಲ್ಲಿ ವಿತರಕರ ಒಕ್ಕೂಟದ ಜಿಲ್ಲಾಧ್ಯಕ್ಷ ಕಿರಣ್, ತಾಲೂಕು ವಿತರಕರ ಒಕ್ಕೂಟದ ಕಾರ್ಯದರ್ಶಿ ಎಂ ಜಯರಾಮ್, ರಾಜ್ಯ ಪ್ರಶಸ್ತಿ ಪುರಸ್ಕೃತ ಪತ್ರಕರ್ತ ನಂದನ್ ಪುಟ್ಟಣ್ಣ, ಪತ್ರಕರ್ತ ನಾಗೇಂದ್ರ ರಾಯ, ಹೊಳೆನರಸೀಪುರ ತಾಲೂಕು ಅಧ್ಯಕ್ಷ ಮೋಹನ್ ಕುಮಾರ್, ಕಾರ್ಯದರ್ಶಿ ಬಿ ಸುರೇಶ್, ವಿತರಕರಾದ ಕೃಷ್ಣಪ್ರಸಾದ್, ಸಿವಿ ಮಂಜುನಾಥ್, ಸಿಎಸ್ ವೆಂಕಟೇಶ್, ಚಂದ್ರಶೇಖರ್, ದಿನೇಶ್, ರಂಗನಾಥ್, ವಿಶ್ವಾಸ್ ಮತ್ತಿತರರಿದ್ದರು. ಇವತ್ತು ನಿಜವಾಗ್ಲೂ ಕೂಡ ಒಂದು ಮಹತ್ವವಾಗಿರುವಂಥ ದಿನ ಅಂತ ನಾನು ಕೂಡ ಭಾವಿಸ್ತೇನೆ. ಯಾಕೆಂತಂದರೆ ಇವತ್ತು ಏನು ಪತ್ರಿಕಾ ಸಮಾವೇಶದ ಒಂದು ಅಂಗವಾಗಿ ಅದಕ್ಕೆ ಪೂರಕವಾಗಿ ಇವತ್ತು ಲಾಂಛನದ ಒಂದು ಬಿಡುಗಡೆಯ ಒಂದು ಕಾರ್ಯಕ್ರಮ ಬಹಳ ಮಹತ್ವವಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮ. ಜೊತೆಗೆ ಇವತ್ತು ಪೂಜ್ಯರ ಒಂದು ಆಶೀರ್ವಾದದೊಂದಿಗೆ ನಡೀತಾ ಇರುವಂಥದ್ದು ನಿಜವಾಗ್ಲೂ ಕೂಡ ಶ್ಲಾಘನೀಯವಾಗಿರುವಂಥದ್ದು ಅಂತ ನಾನು ಕೂಡ ಭಾವಿಸ್ತೇನೆ. ಏಕೆಂದರೆ ಇವತ್ತು ಪತ್ರಿಕಾ ಸಮಾವೇಶ ಅಂತಂದರೆ ಬಹುಶಃ ಸತ್ಯ, ನೀತಿ, ಜವಾಬ್ದಾರಿಯ ಒಂದು ಪ್ರತೀಕ ಅಂತ ನಾನಾದರೂ ಕೂಡ ಭಾವಿಸ್ತೇನೆ. ಯಾಕಂತಂದರೆ ಇವತ್ತು ಜಗತ್ತಿನ ಒಂದು ತಾಜಾ ವಿಷಯಗಳನ್ನು, ಬೆಳವಣಿಗೆಗಳನ್ನು ಜನರ ಮಧ್ಯೆ ತರಲು ಮಾಧ್ಯಮದ ಒಂದು ಪಾತ್ರ ಬಹಳಷ್ಟು ಪ್ರಮುಖವಾಗಿ ಇರುವಂಥದ್ದು. ನಿಜವಾಗ್ಲೂ ಕೂಡ ಇವತ್ತು ಪತ್ರಕರ್ತರುಗಳು ಎಷ್ಟು ಮುಖ್ಯನೋ ವಿತರಕರುಗಳು ಕೂಡ ಅಷ್ಟೇ ಮುಖ್ಯವಾಗಿ ಇರುವಂಥದ್ದು. ಬಹುಶಃ ಬಹಳಷ್ಟು ಜವಾಬ್ದಾರಿಯುತರು ಕೂಡ ಅವರು ಶ್ರಮಜೀವಿಗಳು ಕೂಡ ಹೌದು. ಯಾಕಂದರೆ ಮಧ್ಯರಾತ್ರಿ 2 ಗಂಟೆಗೇನೆ ಎದ್ದು ಪತ್ರಿಕೆಗಳನ್ನು ಅವರು ಸಂಗ್ರಹಿಸಿಕೊಂಡು ವಿಂಗಡಣೆಯನ್ನು ಮಾಡಿಕೊಂಡು ಮನೆಗೆ, ಏಕೆಂತಂದರೆ ಒಳ್ಳೆ ನಿದ್ದೆ ಮಾಡುವಂಥ ಸಂದರ್ಭಗಳು, ಸಿಹಿಯಾಗಿ ನಿದ್ದೆ ಮಾಡುವಂಥ ಸಂದರ್ಭಗಳಲ್ಲಿ ಸಿಹಿಯಾದ ವಿಷಯಗಳನ್ನು ಮನೆಗೆ ಮುಟ್ಟಿಸುವಂಥ ಪ್ರಯತ್ನವನ್ನು ಮಾಡ್ತಾ ಇರ್ತಕ್ಕಂಥದ್ದು ನಿಜವಾಗ್ಲೂ ಕೂಡ ತುಂಬ ಸಂತೋಷ. ಆದ್ದರಿಂದ ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಲಿ ಅಂತ ಈ ಒಂದು ಸಂದರ್ಭದಲ್ಲಿ ಶುಭವನ್ನು ಕೂಡ ಗಾಳಿಯಲ್ಲಿ ಏನೇ ಇರಲಿ ಅವರ ಒಂದು ಜವಾಬ್ದಾರಿ, ಕಾಯಕವೇ ಕೈಲಾಸ ಅನ್ನುವಂಥ ಮನೋಭಾವನೆಯನ್ನು ಇಟ್ಕೊಂಡು ಇವತ್ತು ಕೆಲಸವನ್ನು ಜವಾಬ್ದಾರಿಯುತವಾಗಿ ಮಾಡ್ತಿದ್ದೀರಾ, ತುಂಬ ಸಂತೋಷ ಅನ್ನುವಂಥದ್ದನ್ನು ಕೂಡ ಈ ಒಂದು ಸಂದರ್ಭದಲ್ಲಿ ತಿಳಿಸಿಕೊಡ್ತಾ, ಏಕೆಂದರೆ ಮಾನ್ಯ ಶಾಸಕರು ಕೂಡ ಇದಕ್ಕೆ ಪೂರ್ಣ ಪ್ರಮಾಣದ ಸಹಕಾರವನ್ನು ಕೂಡ ನೀಡಿದ್ದಾರೆ. ಏಕೆಂದರೆ ಅವರ ಒಂದು ಜವಾಬ್ದಾರಿ ಅಂತ ನಾನಾದರೂ ಕೂಡ ಭಾವಿಸ್ತೇನೆ. ಇವತ್ತು ಪೂಜ್ಯರ ಒಂದು ಆಶೀರ್ವಾದ ಜೊತೆಗೆ, ಯಾಕೆಂತಂದರೆ ಅವರ ಒಂದು ಜವಾಬ್ದಾರಿ, ಏಕೆಂದರೆ ಇವತ್ತು ನಮ್ಮೆಲ್ಲರ ಒಂದು ಆಶೀರ್ವಾದದಿಂದ ಇವತ್ತು 3ನೇ ಬಾರಿ ಶಾಸಕರಾಗಿ ಸೇವೆ ಮಾಡುವಂಥ ಸೌಭಾಗ್ಯವನ್ನು ತಾವೆಲ್ಲರೂ ಕೂಡ ಕೊಟ್ಟಿದ್ದೀರಾ. ಅವರ ಒಂದು ಜವಾಬ್ದಾರಿ ಅನ್ನುವಂಥದ್ದನ್ನು ಕೂಡ ಈ ಒಂದು ಸಂದರ್ಭದಲ್ಲಿ ಹೇಳ್ತಾ, ಪ್ರಾಸ್ತಾವಿಕ ನುಡಿಯನ್ನು ಹೇಳುವಂಥ ಸಂದರ್ಭದಲ್ಲಿ ಇನ್ನೂ ಕೂಡ ಭಾಳಷ್ಟು ಬೇಡಿಕೆಗಳನ್ನು ಸರ್ಕಾರಗಳನ್ನು ಒಂದು ಅವಕಾಶವನ್ನು ಮಾಡಿಕೊಡ್ಬೇಕು ಅನ್ನುವಂಥ ಮನವಿಯನ್ನು ಕೂಡ ಜಯರಾಮಣ್ಣನವರು ಕೂಡ ಮಾಡಿದ್ದಾರೆ. ಅದು ಕೂಡ ಅವರಿಗೆ ಬೇಗ ಈಡೇರಲಿ. ಇದಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ನಾವು ಕೂಡ ಮಾನ್ಯ ಶಾಸಕರ ಗಮನಕ್ಕೂ ಕೂಡ ತರಿಸಿ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ನಾವು ನಿಮ್ಮ ಜೊತೆ ಇರ್ತೇವೆ ಯಾವಾಗಲೂ ಅನ್ನುವಂಥದ್ದನ್ನು ಕೂಡ ಈ ಒಂದು ಸಂದರ್ಭದಲ್ಲಿ ತಿಳಿಸ್ಕೊಡುತ್ತಾ, ಏಕೆಂದರೆ ನಾನು ಪರಮ ಪೂಜ್ಯ ಚಾರುಕೀರ್ತಿ ಭಟ್ಟಾರಕ ಮಹಾಸ್ವಾಮೀಜಿಗಳನ್ನು ಈ ಒಂದು ಸಂದರ್ಭದಲ್ಲಿ ಬಹಳಷ್ಟು ಸ್ಮರಣೆಯನ್ನು ಮಾಡ್ಕೊಡ್ತೀನಿ.
ಯಾಕೆಂದರೆ ಅವರು ನಮಗೆ ಮಾರ್ಗದರ್ಶಕರು. ಯಾಕೆಂದರೆ ಪ್ರತಿ ಆಶೀರ್ವಾದವನ್ನು ಪ್ರತಿ ಸರಿನೂ ಕೂಡ ಮಾಡಿದರೆ, ಜೊತೆಗೆ ಮಹಾಮಸ್ತಕಾಭಿಷೇಕ ನಡೆದಂಥ ಸಂದರ್ಭದಲ್ಲಿ ಮಹಿಳೆಯರಿಗೆ ಹೆಚ್ಚಿನ ಆದ್ಯತೆಯನ್ನು ನೀಡಿದಂಥ ಪೂಜ್ಯರು. ಏಕೆಂದರೆ ಪ್ರತಿಯೊಂದು ಕಾರ್ಯಕ್ರಮದಲ್ಲೂ ಕೂಡ ನೀವುಗಳು ಇರಬೇಕು ಅನ್ನುವಂಥ ಭಾವನೆಯನ್ನು ವ್ಯಕ್ತಪಡಿಸಿ ಬಹಳಷ್ಟು ಕಾರ್ಯಕ್ರಮಗಳಿಗೆ ನಮಗೆ ಸಮೂಹ ಗಾಯನ ಇರ್ಬೋದು, ಮತ್ತೊಂದು ಇರ್ಬೋದು, ಬಹಳಷ್ಟು ಅವಕಾಶವನ್ನು ಮಾಡಿಕೊಡ್ತಿದ್ದಂಥದ್ದು ಇಂದು ಕೂಡ ನಮಗೆ ಮರೆಯೋದಕ್ಕೆ ಅದು ಸಾಧ್ಯ ಆಗಲ್ಲ ಅನ್ನುವಂಥದ್ದನ್ನು ಕೂಡ ಈ ಒಂದು ಸಂದರ್ಭದಲ್ಲಿ ಸ್ಮರಣೆಯನ್ನು ಕೂಡ ಮಾಡ್ತಾ, ಎಲ್ಲರಿಗೂ ಕೂಡ ಭಗವಂತ ಒಳಿತನ ಮಾಡಲಿ, ಆರೋಗ್ಯ ಹಾಗೆ ಐಶ್ವರ್ಯತೆಗಳನ್ನು ಕೊಟ್ಟು ನಿಮ್ಮ ಮಕ್ಕಳ ಮೊಮ್ಮಕ್ಕಳುಗಳ ಭವಿಷ್ಯಗಳು ಕೂಡ ಒಳ್ಳೆಯ ರೀತಿ ರೂಪುಗೊಳ್ಳಲಾಗಲಿ ಎನ್ನುವಂಥ ಪ್ರಾರ್ಥನೆಯನ್ನು ಕೂಡ ಮಾಡ್ತಾ, ಮತ್ತೊಮ್ಮೆ ನಾನು ಪೂಜೆಗೆ ಒಂದು ನಮಸ್ಕಾರಗಳನ್ನು ತಿಳಿಸ್ತಾ, ಮಾನ್ಯ ಶಾಸಕರು ಇಲ್ಲ ಅಂದ್ರೂ ಕೂಡ ತಾವೆಲ್ಲರೂ ಕೂಡ ಬರಲೇಬೇಕು ಅನ್ನುವಂಥ ಭಾವನೆ ವ್ಯಕ್ತಪಡಿಸಿ ನಮ್ಮನ್ನು ಬರಮಾಡ್ಕೊಂಡಿದ್ದೀರಾ. ನಾನು ಅಭಾರಿ ಎನ್ನುವಂಥ ಮಾತನ್ನು ಕೂಡ ಈ ಸಂದರ್ಭ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಆರೋಗ್ಯಕರ ಸಮಾಜಕ್ಕೆ ಶಿಕ್ಷಕರ ಪಾತ್ರ ದೊಡ್ಡದೆಂದ ಆದಿಚುಂಚನಗಿರಿ ವಿಶ್ವವಿದ್ಯಾಲಯದ ಕುಲಪತಿ ಎಂಎ ಶೇಖರ್ ಹೇಳಿಕೆ. ಪಟ್ಟಣದ ನಾಗೇಶ್ ನರ್ಸಿಂಗ್ ಕಾಲೇಜಿನ ದೀಪ ಪ್ರಜ್ವಲನ ಕಾರ್ಯಕ್ರಮದಲ್ಲಿ ಹೇಳಿಕೆ. ತಾಲೂಕಿನ ನುಗ್ಗಿಹಳ್ಳಿಯಲ್ಲಿನ ಶ್ರೀ ಚಂದ್ರಮೌಳೇಶ್ವರ ದೇವಾಲಯದ ಬಳಿಯ ಸಮುದಾಯ ಭವನದ ಆಧುನೀಕರಣಕ್ಕೆ ಅನುದಾನದ ಭರವಸೆ ನೀಡಿದ ಶಾಸಕ ಸಿ ಬಾಲಕೃಷ್ಣರವರು. ದೇವಾಲಯದ ಜೀರ್ಣೋದ್ಧಾರ ಕಾರ್ಯದಲ್ಲಿ ಭಾಗಿಯಾಗಿ ಹೇಳಿಕೆ. ಜಾತಿ ಜನಗಣತಿ ನಡೆಸಿ ಕಪಾಟಿನಲ್ಲಿಟ್ಟ ಸರ್ಕಾರ, ಬಿಡುಗಡೆಗೆ ಧೈರ್ಯವಿಲ್ಲದ ಸರ್ಕಾರಗಳಿಂದ ದಲಿತರನ್ನ ಮತಕ್ಕಷ್ಟೇ ಬಳಕೆ ಎಂದ ನಟ ಅಹಿಂಸಾ ಚೇತನ್. ಬಾಗೂರಿನಲ್ಲಿ ನಡೆದ ದಲಿತ ಜಾಗೃತಿ ಸಮಾವೇಶದಲ್ಲಿ ಭಾಗಿಯಾಗಿ ಹೇಳಿಕೆ. ತಾಲೂಕಿನಲ್ಲಿ ಪತ್ರಿಕಾ ವಿತರಕರ ಒಕ್ಕೂಟದ ಜಿಲ್ಲಾ ಸಮ್ಮೇಳನ. ಶ್ರೀ ಕ್ಷೇತ್ರ ಶ್ರವಣಬೆಳಗೊಳದಲ್ಲಿನ ಜೈನ ಮಠದಲ್ಲಿ ಸಮ್ಮೇಳನದ ಲಾಂಛನ ಬಿಡುಗಡೆ ಸಮಾರಂಭ. ಇದರೊಂದಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮತ್ತೆ ನಿಮ್ಮ ಭೇಟಿ ಮುಂದಿನ G4 ಜನವಾರ್ತೆಯಲ್ಲಿ. ವಂದನೆಗಳು.